ರಿವಿಷನ್ ಹೆಸರಲ್ಲಿ ಮತದಾರರೇ ಔಟ್. ಜನರನ್ನೇ ಆಯ್ಕೆ ಮಾಡೋದು ಸರ್ಕಾರದ ಕೆಲಸವಾಗಿ ಬಿಟ್ರೆ ಏನ್ ಗತಿ? ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನಲ್ಲ, ಬದಲಿಗೆ ಇದನ್ನ ರಾಜಕೀಯ ಫಿಲ್ಟರಿಂಗ್ ಅಂತ ಕರಿಬಹುದು. ಬಿಜೆಪಿಯ ಹೊಸ ಹತಾರ, ವಿರೋಧಿಗಳ ಮತಾಧಿಕಾರವನ್ನ ಕಿತ್ತಾಕೋದು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡೋದು ಜನರ ಕೆಲಸ. ಆದರೆ ಸರ್ಕಾರವೇ ಜನರಾಗುವ ಹಕ್ಕು ಯಾರಿಗಿದೆ ಅಂತ ನಿರ್ಧರಿಸೋಕೆ ಶುರು ಮಾಡಿಬಿಟ್ರೆ ಅದನ್ನು ಚುನಾವಣೆ ಅನ್ನೋಕೆ ಆಗೋದೇ ಇಲ್ಲ. ಉತ್ತರ ಪ್ರದೇಶದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಮಾಂತ್ರಿಕ ಮಂತ್ರದ ಅಡಿ 3 ಕೋಟಿ ಹೆಸರುಗಳು ಮಾಯ ಆಗಿದೆ. ಮತದಾನದ ಮಹಾ ಸಾಮ್ರಾಜ್ಯದಲ್ಲಿ ಸುಮಾರು 3 ಕೋಟಿ ಜನರು ಡಿಲೀಟ್ ಆಗಿದ್ದಾರೆ. ಅಯೋಧ್ಯೆಯ ಭವ್ಯ ಮಂದಿರ, ಗಂಗಾ ನದಿಯೇ ಇದಕ್ಕೆ ಸಾಕ್ಷಿ. ಮತದಾರರ ಪಟ್ಟಿಯಲ್ಲೇ ನಡೆದಂಥ ಪ್ರಜಾಪ್ರಭುತ್ವದ ಹತ್ಯೆ ಇದು. ಈ 3 ಕೋಟಿ ಜನಸಂಖ್ಯೆ ಒಂದು ಮಧ್ಯಮ ಗಾತ್ರದ ಒಂದು ರಾಜ್ಯದ ಸಂಪೂರ್ಣ ಜನಸಂಖ್ಯೆ ಅಥವಾ ಜಗತ್ತಿನ ಹಲವು ಸ್ವತಂತ್ರ ದೇಶಗಳ ಒಟ್ಟು ಜನಸಂಖ್ಯೆ ಅಂತಾನೆ ಹೇಳ್ಬೋದು. ಇಷ್ಟೊಂದು ಜನರ ಹೆಸರುಗಳು ಮತದಾರರ ಪಟ್ಟಿಯಿಂದ ಅಳಿದು ಹೋದ್ರೆ ಅದು ಕೇವಲ ಮತದಾರರ ಪಟ್ಟಿಯ ಶುದ್ಧೀಕರಣ ಅಲ್ವೇ ಅಲ್ಲ, ಅದು ಪ್ರಜಾಪ್ರಭುತ್ವದ ಮೇಲೆ ನೇರ ಹೊಡೆತ. ಗಾಳಿಯಲ್ಲಿ ಕರಗಿ ಹೋದ ಮೋಡಗಳಂತೆ ಅಥವಾ ಗಂಗೆಯ ಅಲೆಗಳಲ್ಲಿ ಮುಳುಗಿ ಹೋದಷ್ಟು ಸುಲಭವಾಗಿ ಜನರನ್ನೇ ಡಿಲೀಟ್ ಮಾಡ್ತಿದ್ದಾರೆ. ಬಿಜೆಪಿಯ ಹೊಸ ಹತಾರ ವಿರೋಧಿಗಳ ಮತಾಧಿಕಾರವನ್ನ ಕಿತ್ತಾಕೋದು ಅಂತ ಹೇಳ್ತಾರೆ ವಿರೋಧ ಪಕ್ಷಗಳು. ಭಾರತೀಯ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನೇ ಇದು ಪ್ರಶ್ನಿಸ್ತಾ ಇದೆ. ಪ್ರಶ್ನೆ ಒಂದೇ, ಸರ್ಕಾರ ಅಥವಾ ಚುನಾವಣಾ ಆಯೋಗ ಮತದಾನದ ಹಕ್ಕು ಅಂತ ನೋಡ್ತಾ ಇದೆಯಾ ಅಥವಾ ಸರ್ಕಾರ ಕೊಡುವ ಒಂದು ಸೌಲಭ್ಯ ಅಂತ ಅಂದುಕೊಂಡಿದ್ಯಾ? ಇದರ ಉತ್ತರದಲ್ಲೇ ಪ್ರಜಾಪ್ರಭುತ್ವದ ಭವಿಷ್ಯ ಅಡಗಿದೆ. 3 ಕೋಟಿ ಅಂತಂದ್ರೆ ಕಡಿಮೆ ಜನನ? ಅದು ಭಾರತದಂತಹ ದೇಶದಲ್ಲಿ ಕೆಲವು ಮಧ್ಯಮ ಗಾತ್ರದ ರಾಜ್ಯದಲ್ಲಿರುವಂತಹ ಜನರ ಸಂಖ್ಯೆ ಅಷ್ಟೇ ಅಲ್ಲ, ಪ್ರಪಂಚದ ಕೆಲವು ಸ್ವತಂತ್ರ ದೇಶಗಳಲ್ಲಿರುವ ಜನಸಂಖ್ಯೆ. 3 ಕೋಟಿ ನಾಗರಿಕರನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಅಂತಂದ್ರೆ ಇದು ಅವರ ಮೂಲಭೂತ ಹಕ್ಕನ್ನ ಕಿತ್ಕೊಂಡಂತೆ ಅಲ್ವಾ? ಇದು ಬಿಜೆಪಿಯ ಹೊಸ ಹತಾರ ಅಂತ ಹೇಳ್ತಾರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್. ಇದು NRCಯ ಮುಖವಾಡದಲ್ಲಿ ಬಂದಿರೋದು. ವಿರೋಧಿಗಳ ಮತಗಳನ್ನ ಕಿತ್ತಾಕೋ ಷಡ್ಯಂತ್ರ ಇವರು ಆರೋಪಿಸ್ತಾರೆ. ವರದಿಗಳ ಪ್ರಕಾರ SIRಗೂ ಮೊದಲು ಉತ್ತರ ಪ್ರದೇಶದ ಮತದಾರರ ಒಟ್ಟು ಸಂಖ್ಯೆ 15.44 ಕೋಟಿ ಇತ್ತು. SIR ವೇಳೆ 46.23 ಲಕ್ಷ ಜನ ಮೃತಪಟ್ಟಿದ್ದಾರೆ. 1.27 ಕೋಟಿ ಜನ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 25.47 ಲಕ್ಷ ಮಂದಿಯ ಹೆಸರು ಒಂದಕ್ಕಿಂತ ಹೆಚ್ಚು ಬಾರಿ ಇದೆ ಮತ್ತು ಪತ್ತೆಯಾಗದವರು ಹಾಗೂ ಇತರೆ ಕಾರಣಗಳನ್ನು ನೀಡಿ 2.89 ಕೋಟಿ ಹೆಸರುಗಳನ್ನು ಕೈಬಿಡಲಾಗಿದೆ. ಸೊ ಇದರಿಂದ SIR ಬಳಿಕ ಪ್ರಕಟಿಸಿದ ಕರಡು ಮತದಾರರ ಪಟ್ಟಿಯಲ್ಲಿ ಒಟ್ಟು ಮತದಾರರ ಸಂಖ್ಯೆ 12.5 ಕೋಟಿಗೆ ಕುಸಿತ ಆಗಿದೆ. ಚುನಾವಣಾ ಆಯೋಗದ ಪ್ರಕಾರ 15.44 ಕೋಟಿ ಮತದಾರರಲ್ಲಿ 12.55 ಕೋಟಿ ಮತದಾರರ ಹೆಸರುಗಳನ್ನು SIR ನಂತರ ಕರಡು ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಬಲಿಯಾದವರು ಯಾರು? ಅವರೆಲ್ಲರೂ ಗ್ರಾಮೀಣ ರೈತರು, ನಗರದ ಕಾರ್ಮಿಕರು, ಅಲ್ಪಸಂಖ್ಯಾತ ಸಮುದಾಯಗಳ ಸದಸ್ಯರು, ಸದಾ ವ್ಯವಸ್ಥೆಯ ಹೊರಗೆ ತಳ್ಳಲ್ಪಡುವ ಜನರೇ ಇವರಾಗಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹೊಸದೇನಲ್ಲ, ಆದರೆ ಈ ಬಾರಿ ಪ್ರಶ್ನೆಗಳು ನೂರಾರಿದೆ. ಯಾಕೆ ಯಾವಾಗಲೂ ಬಡವರನ್ನೇ ಇದರಿಂದ ಹೊರಗಿಡ್ಲಾಗತ್ತೆ? ಯಾಕೆ ಯಾವಾಗಲೂ ಅಲ್ಪಸಂಖ್ಯಾತರೇ ಇದಕ್ಕೆ ಗುರಿಯಾಗ್ತಾರೆ? ಯಾಕೆ ಯಾವಾಗಲೂ ದಲಿತರೇ ಮತದಾನದ ಹಕ್ಕನ್ನು ಕಳೆದುಕೊಳ್ತಾರೆ? ಯಾಕೆ ಯಾವಾಗಲೂ ಯುವ ಮತದಾರರೇ ಮತದಾರರ ಲೀಸ್ಟ್ನಿಂದ ಡಿಲೀಟ್ ಆಗ್ತಾರೆ? ಯಾಕೆ ಯಾವಾಗಲೂ ವಿರೋಧ ಪಕ್ಷದ ಬಲಿಷ್ಠ ಪ್ರದೇಶಗಳಲ್ಲೇ ಅತಿ ಹೆಚ್ಚು ಮತದಾರರು ಡಿಲೀಟ್ ಆಗ್ತಾರೆ? ಮತದಾನ ಪ್ರತಿಯೊಬ್ಬ ಭಾರತೀಯನ ಜನ್ಮಸಿದ್ಧ ಹಕ್ಕು ಅನ್ನೋದನ್ನ ಸರ್ಕಾರ, ಚುನಾವಣಾ ಆಯೋಗ ಮರ್ತಿದ್ಯಾ? ಬಿಹಾರದ ಚುನಾವಣೆಗೂ ಮೊದಲು ತರಾತುರಿಯಲ್ಲಿ ನಡೆಸಲಾದಂಥ SIR ಪ್ರಕ್ರಿಯೆಯನ್ನು ಇದೀಗ 12 ರಾಜ್ಯಗಳಲ್ಲಿ ನಡೆಸಲಾಗಿದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಪುದುಚೇರಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೆ ಲಕ್ಷದ್ವೀಪದಲ್ಲಿ SIR ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಈ ಪೈಕಿ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ಈ ವರ್ಷನೇ ವಿಧಾನಸಭಾ ಚುನಾವಣೆಯೂ ನಡೆಯಲಿದೆ. ಆದರೆ ವಿಪಕ್ಷಗಳು ಚುನಾವಣೆಗೂ ಮುನ್ನ ತರಾತುರಿಯಲ್ಲಿ ನಡೆಸುವಂಥ ಈ ಪ್ರಕ್ರಿಯೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ನಿಜವಾದ ಮತದಾರರನ್ನ ಪಟ್ಟಿಯಿಂದ ಕೈಬಿಡುವ, ಪ್ರಜಾಪ್ರಭುತ್ವದ ಹಕ್ಕನ್ನು ಕಸಿದುಕೊಳ್ಳುವಂಥ ಮತಗಳ್ಳತನ ಅಂತ ವಿಪಕ್ಷಗಳು ಆರೋಪಿಸಿದೆ. ಸೊ ಇನ್ನು ಚುನಾವಣೆಗೂ ಮುನ್ನ ಬಿಹಾರದಲ್ಲಿ SIR ಪ್ರಕ್ರಿಯೆ ನಡೆದಿತ್ತು. ಆತುರದಲ್ಲಿ ಪ್ರಕ್ರಿಯೆ ಮುಗಿಸಿದ ಆಯೋಗ 47 ಲಕ್ಷಕ್ಕೂ ಹೆಚ್ಚು ಮತದಾರರ ಪಟ್ಟಿಯಿಂದ ಹೊರಗೆ ಹಾಕಿತ್ತು. ಅವರಲ್ಲಿ ಭಾಗಶಃ ಎಲ್ಲರೂ ಬಡವರು, ಕಾರ್ಮಿಕರು, ತಳ ಸಮುದಾಯದವರು ಹಾಗೂ ಅನಕ್ಷರಸ್ಥರೇ ಆಗಿದ್ರು. ಇವರೆಲ್ಲರೂ ಭಾರತೀಯ ನಾಗರಿಕರಲ್ವಾ? ಅವರು ನಾಗರಿಕರು ಅನ್ನೋ ಸಂಶಯನೇ ಇಲ್ಲ. ಯಾಕಂತಂದ್ರೆ SIR ಪ್ರಕ್ರಿಯೆಯ ಸಮಯದಲ್ಲಿ ಅಕ್ರಮ ವಲಸಿಗರು ಅಂದ್ರೆ ಬಾಂಗ್ಲಾದೇಶದಿಂದ ಬಂದವರು ಅಂತ ಬಂಧಿಸಲಾಗಿದ್ದು ಕೇವಲ 3 ಮಂದಿಯನ್ನ ಮಾತ್ರ.
ಇನ್ನು ತಮಿಳುನಾಡು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯ ಕರಡು ಪಟ್ಟಿಯಲ್ಲಿ 97 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಚೆನ್ನೈನಲ್ಲೇ 14.25 ಲಕ್ಷ ಮತದಾರರನ್ನು ಚುನಾವಣಾ ಆಯೋಗ ಕೈಬಿಟ್ಟಿದೆ. ವಲಸೆ, ಸಾವು, ನಕಲಿ ಮೊದಲಾದ ಕಾರಣಗಳನ್ನು ನೀಡಿ 97 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಅಳಿಸಿಹಾಕಲಾಗಿದೆ. ಇನ್ನು ಗುಜರಾತ್ನ ಕರಡು ಮತದಾರರ ಪಟ್ಟಿಯಲ್ಲಿ 73.7 ಲಕ್ಷ ಮತದಾರರ ಹೆಸರನ್ನು ಅಳಿಸಿಹಾಕಲಾಗಿದೆ. ಗುಜರಾತ್ನ ಮುಖ್ಯ ಚುನಾವಣಾ ಅಧಿಕಾರಿ ಒದಗಿಸಿದ ಮಾಹಿತಿ ಪ್ರಕಾರ 18.07 ಲಕ್ಷ ಮತದಾರರು ಮೃತಪಟ್ಟಿದ್ದಾರೆ. 51.86 ಲಕ್ಷ ಮತದಾರರನ್ನ ಸ್ಥಳಾಂತರ ಮಾಡಿದ್ದಾರೆ ಮತ್ತು 3.81 ಲಕ್ಷ ಮತದಾರರ ಒಂದಕ್ಕಿಂತ ಅಧಿಕ ಸ್ಥಳದಲ್ಲಿ ನೋಂದಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, 2024ರ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ ವಿಪಕ್ಷಗಳನ್ನು ಬೆಂಬಲಿಸ್ತಾ ಇದ್ದಂಥ ಮತದಾರರ ಹೆಸರುಗಳನ್ನು ತೆಗೆದುಹಾಕಿ ಲಕ್ಷಾಂತರ ಹೊಸ ಮತದಾರರನ್ನು ಸೇರಿಸಲಾಗಿದೆ ಅನ್ನೋದು ಕಾಂಗ್ರೆಸ್ ದಾಖಲೆಗಳ ಸಮೇತ ದೇಶದ ಮುಂದಿಟ್ಟಿತ್ತು. ಮಹಾರಾಷ್ಟ್ರದಲ್ಲಿ ಸುಮಾರು 20 ಲಕ್ಷ ಮತ್ತು ಹರಿಯಾಣದಲ್ಲಿ 15 ಲಕ್ಷ ಮತದಾರರ ಹೆಸರುಗಳು ಅನುಮಾನಾಸ್ಪದವಾಗಿ ತೆಗೆದುಹಾಕಲಾಗಿದೆ. ಅವರಲ್ಲಿ ಬಹುತೇಕರು ವಿಪಕ್ಷಗಳಿಗೆ ಮತ ಚಲಾಯಿಸಿದವರಾಗಿದ್ರು. ಜೊತೆಗೆ ಹೊಸ ಹೆಸರುಗಳನ್ನು ಸೇರಿಸಿ ಬಿಜೆಪಿ ಗೆಲುವಿಗೆ ಅನುಕೂಲ ಮಾಡಿಕೊಡಲಾಗಿದೆ ಅಂತ ಸಹ ಕಾಂಗ್ರೆಸ್ ಆರೋಪಿಸಿದೆ. ಆದರೆ ಈ ಆರೋಪಗಳಿಗೆ ಈವರೆಗೆ ಆಯೋಗ ಸರಿಯಾದ ಉತ್ತರವನ್ನು ಕೊಡೋದಿರಲಿ, ಪ್ರತಿಕ್ರಿಯಿಸೋ ಧೈರ್ಯವನ್ನು ಮಾಡಿಲ್ಲ. ಸೊ ಈ ಎಲ್ಲ ರಾಜ್ಯಗಳಲ್ಲಿ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡವರು ಅಲ್ಪಸಂಖ್ಯಾತರು, ಬಡವರು, ವಿರೋಧ ಪಕ್ಷದ ಬೆಂಬಲಿಗರೇ ಆಗಿದ್ದಾರೆ. ಇದು ಪ್ರಕ್ರಿಯೆನಾ ಅಥವಾ ರಾಜಕೀಯ ಆಯ್ಕೆನಾ ಅಥವಾ ಚುನಾವಣಾ ಆಯೋಗದ ಒಂದು ಪ್ಯಾಟರ್ನ? ನಮ್ಮ ದೇಶದಲ್ಲಿ ಬಡವ ಶ್ರೀಮಂತ ಅಂತ ಅಂದೇನೆ ಎಲ್ರಿಗೂ ಸಮಾನವಾಗಿ ಸಿಗ್ತಾ ಇರುವಂಥದ್ದು ಒಂದು ಹಕ್ಕು ಅಂತಂದ್ರೆ ಅದು ಮತದಾನದ ಹಕ್ಕು ಮಾತ್ರ. ಆ ಹಕ್ಕನ್ನು ಬಡವರಿಂದ ಕಸಿದ್ಕೊಂಡಂತೆ ಈಗ ಕಾಣಿಸ್ತಾ ಇದೆ. ಮತದಾನದ ಹಕ್ಕು ಕಿತ್ಕೊಳ್ಳೋದು ಅಂತಂದ್ರೆ ನೀನು ನಾಗರಿಕನಾಗಿದ್ರೂ ಸರಿ ನಿನ್ನ ಅಸ್ತಿತ್ವವನ್ನು ನಿರಾಕರಿಸೋದು, ಸರ್ಕಾರದ ಸರ್ವಾಧಿಕಾರವನ್ನು ಪ್ರಶ್ನಿಸದಂತೆ ನಿನ್ನ ಧ್ವನಿಯನ್ನು ಅಡಗಿಸೋದು, ಪ್ರಜಾಪ್ರಭುತ್ವವನ್ನು ಮತಪೆಟ್ಟಿಗೆಯೊಳಗಲ್ಲ ಪಟ್ಟಿ ತಯಾರಿಸುವ ಮೇಜಿನ ಮೇಲೇನೆ ಕೊಲ್ಲೋದು. ಮತದಾನದ ಹಕ್ಕನ್ನು ಕಿತ್ಕೊಳ್ಳೋದು ಅಂತಂದ್ರೆ ಇದೇ ಅಲ್ವಾ? ಈ ದೇಶದಲ್ಲಿ ಇನ್ನು ಚುನಾವಣೆ ಗೆಲ್ಲೋದು ಜನರ ಮನಸ್ಸನ್ನ ಗೆದ್ದು ಜನಪರ ಕೆಲಸಗಳನ್ನ ಮಾಡಿ ಅಲ್ಲ ಅಂತ ಅನ್ಸುತ್ತೆ. ಬದಲಿಗೆ ಮತದಾರರ ಪಟ್ಟಿಯಿಂದ ಜನರ ಹೆಸರನ್ನ ಕತ್ತರಿಸಾಕೋದು, ಯಾರು ಮತ ಹಾಕಬೇಕು ಅನ್ನೋದನ್ನ ಸರ್ಕಾರವೇ ತೀರ್ಮಾನಿಸೋದು, ಹಾಗೆ ಅವ್ರಿಗೆ ಬೇಕಾದ ಹಾಗೆ ಅವ್ರಿಗೆ ಬೇಕಾದ ಸಮಯಕ್ಕೆ ಚುನಾವಣೆ ನಡೆಸಿ ಗೆಲ್ತಾರಷ್ಟೇ. ಇದನ್ನ ಯಾರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳೋದಿಲ್ಲ, ಬದಲಿಗೆ ಇದನ್ನ ರಾಜಕೀಯ ಫಿಲ್ಟರಿಂಗ್ ಅಂತ ಕರಿಬಹುದಷ್ಟೇ. ದೆಹಲಿಯ ಜಂತರ್ ಮಂತರ್ನಲ್ಲಿ ರೈತ ವಿರೋಧಿ ಕಾನೂನುಗಳ ವಿರುದ್ಧ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಲಾಠಿ, ಗುಂಡು, ಜೈಲುಗಳನ್ನು ಜನ ಅನುಭವಿಸಿದ್ರು. ಆದರೆ ಈಗ ನೀನು ಮತದಾರನೇ ಅಲ್ಲ ಅನ್ನೋ ಘೋಷಿತ ದಾಳಿ ನಡೀತಾ ಇದೆ. ವಿರೋಧಿಗಳನ್ನ ಸೋಲಿಸೋಕೆ ಮತ ಹಾಕುವ ಹಕ್ಕನ್ನೇ ಕಿತ್ಕೊಂಡ್ರೆ ಅಲ್ಲಿ ಬರೀ ಚುನಾವಣೆ ಉಳಿಯತ್ತೆ, ಪ್ರಜಾಪ್ರಭುತ್ವ ಸಾಯತ್ತೆ. ಚುನಾವಣಾ ಆಯೋಗ ಹೇಳುತ್ತೆ ಇದು ಕ್ಲೀನ್ ಅಪ್ ಅಂದ್ರೆ ಶುದ್ಧೀಕರಣ, ನಕಲಿ ಮತಗಳನ್ನು ತೆಗೆಯೋದು ಅಂತ. ಆದರೆ ಚುನಾವಣಾ ಆಯೋಗ ನಕಲಿ ಅಂತ ಕರೆದು ಹೆಸರನ್ನ ಡಿಲೀಟ್ ಮಾಡಿದ ಲೀಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಮತದಾನದಿಂದ ಹಲವರನ್ನ ದೂರ ಇಡುವ ಬಿಜೆಪಿ ಕೈಗೆ ಮತ್ತೊಮ್ಮೆ ದೇಶವನ್ನು ಕೊಡೋ ಪ್ರಯತ್ನ ಅಂತ. ಇದಕ್ಕಿಂತ ಅಪಾಯಕಾರಿ ದಾಳಿ ಮತ್ತೊಂದಿಲ್ಲ. ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹಲವರಿಗೆ ಮತದಾನ ಮರೀಚಿಕೆ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಕೇವಲ ಮತಪಟ್ಟಿಗಳಲ್ಲ, ಅದು ಜನರ ಹಕ್ಕು. ಮತದಾನದ ಹಕ್ಕು ಎಲ್ರಿಗೂ ಸಮಾನ ಆಗಿದ್ರೆ ಮಾತ್ರ ಆ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಈಗ ನಡೀತಾ ಇರೋದು ಏನು? ಚುನಾವಣೆ ಇದೆ, ಪೋಸ್ಟರ್ಗಳಿದೆ, ಪ್ರಚಾರ ಇದೆ, ಆದರೆ ಜನರೇ ಇಲ್ಲ. ಇದು ಉತ್ತರ ಪ್ರದೇಶ, ಬಿಹಾರ್, ತಮಿಳುನಾಡಿಗೆ ಕೊನೆ ಆಗೋದಿಲ್ಲ. ಇದು ಬರೀ ಪ್ರಯೋಗ ಮಾತ್ರ, ಇದು ಬರೀ ಟ್ರೇಲರ್ ಮಾತ್ರ. ಇಂದು ಉತ್ತರ ಪ್ರದೇಶ, ನಾಳೆ ಇನ್ನೊಂದು ರಾಜ್ಯ, ಮತ್ತೆ ಇಡೀ ದೇಶ. ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಶಬ್ದ ಇಲ್ಲದೇನೆ ಸತ್ತೋಗ್ಬಿಡತ್ತೆ. ಒಮ್ಮೆ ಈ ಪ್ರಯೋಗ ಏನಾದರೂ ಯಶಸ್ವಿ ಆದರೆ ಅದನ್ನೇ ನಿಯಮವನ್ನಾಗಿ ಮಾಡಿಬಿಡ್ತಾರೆ. ಪ್ರಜಾಪ್ರಭುತ್ವವನ್ನು ಲಾಠಿ ಇಲ್ಲದೆ, ಗುಂಡಿಲ್ಲದೆ, ಬರೀ ಡೇಟಾಬೇಸ್ನಿಂದ ಕೊಲ್ಲುವ ಯುಗ ಇದು. ಬಿಜೆಪಿಯ ಈ ಹತಾರಕ್ಕೆ ಬಲಿಯಾದವರು ಮತ್ತೆ ಎದ್ದು ನಿಂತು ಅವರ ಹೆಸರುಗಳು ಮರಳಿ ಪಡೆಯೋ ಶಕ್ತಿ, ಧೈರ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಫೆಬ್ರವರಿ 6ರವರೆಗೆ ದೂರುಗಳಿಗೆ ಅವಕಾಶ ಇದೆ. 3 ಕೋಟಿ ಹೆಸರು ಅಂತಂದರೆ 3 ಕೋಟಿ ಪ್ರಶ್ನೆ, 3 ಕೋಟಿ ಧ್ವನಿ, 3 ಕೋಟಿ ಜನರ ಅಸ್ತಿತ್ವ. ನಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗೋ ಹೊತ್ತಲ್ಲೇ ಭಾರತೀಯ ಪ್ರಜಾಪ್ರಭುತ್ವ ಉಳಿಯತ್ತೋ ಮಣ್ಣಾಗತ್ತೋ ಅನ್ನೋದು ನಿರ್ಧಾರ ಆಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.